ಇಬ್ಬರ ಜಗಳದಲ್ಲಿ ಮೂರನೆಯವರು ಲಾಭ ಪಡೆಯುತ್ತಾರೆ ಅನ್ನೋದನ್ನು ನಾವು ಕೇಳಿದ್ದೀವಿ. ಆದರೆ ಇಲ್ಲಿ ಅವರ ಜಗಳದ ನಡುವೆ ಇವರು ಅಮಾನತಾಗಿರುವಂತಹದ್ದು ಈ ಪ್ರಕರಣದಲ್ಲಿ. ಯಾಕಂದರೆ ಇದು ಇಬ್ಬರು ರಾಜಕೀಯ ನಾಯಕರುಗಳ ನಡುವೆ ಗುದ್ದಾಟ ಆಗಿ ಮಾತ್ರ ಉಳಿದಿಲ್ಲ, ಎರಡು ಪಕ್ಷಗಳ ನಡುವಿನ ತಿಕ್ಕಾಟವಾಗಿಯೂ ಕೂಡ ಮಾರ್ಪಟ್ಟಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿ.ಟಿ. ರವಿಯವರು ಬಳಸಿದ್ದಾರೆ ಎನ್ನಲಾದಂತಹ ಪದದ ಸುತ್ತಲೂ ಕೂಡ ನಡೀತಾ ಇರುವಂತಹ ವಿವಾದ. ಇದರ ನಡುವೆನೇ ಈಗ ಇನ್ಸ್ಪೆಕ್ಟರ್ನ ಅಮಾನತು ಮಾಡಲಾಗಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿ.ಟಿ. ರವಿ ಅಶ್ಲೀಲ ಪದ ಬಳಕೆ ವಿವಾದಕ್ಕೆ ಮೊದಲ ತಲೆದಂಡ ಆಗಿದೆ. ಇಲ್ಲಿ ತಲೆದಂಡ ಯಾರ್ದಾಗಬೇಕಾಗಿತ್ತು, ಯಾರ ವಿರುದ್ಧ ಕ್ರಮಗಳಾಗಬೇಕಾಗಿತ್ತು ಅದು ಆಗ್ತಾ ಇಲ್ಲ. ಬದಲಿಗೆ ತಲೆದಂಡ ಆಗಿರುವಂಥದ್ದು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ನ ತಲೆದಂಡ ಮಾಡಿದ್ದಾರೆ. ಇಲ್ಲಿ ಈ ಇನ್ಸ್ಪೆಕ್ಟರ್ ಮಾಡಿರೋ ತಪ್ಪು ಅಂತೇಳಿ ಆದರೆ ಈ ಸುವರ್ಣಸೌಧದ ಒಳಗಡೆ ನುಗ್ಗಿ ಸಿ.ಟಿ. ರವಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನುಗ್ಗಿ ಬಂದವ್ರನ್ನ ತಡೆಯೋದಕ್ಕೆ ಸಾಧ್ಯ ಆಗದೇ ಇದ್ದಂತಹ ಈ ಸುವರ್ಣಸೌಧದ ಭದ್ರತೆಯ ಉಸ್ತುವಾರಿ ಅಧಿಕಾರಿಯ ಜವಾಬ್ದಾರಿ ಏನಿತ್ತು ಅನ್ನೋಂಥ ಪ್ರಶ್ನೆ ಮೂಡುತ್ತೆ. ಸಚಿವೆ ಮತ್ತು ಶಾಸಕರ ನಡುವಿನ ಜಟಾಪಟಿಯಲ್ಲಿ ಬಲಿಪಶುವಾದ್ರ ಇನ್ಸ್ಪೆಕ್ಟರ್ ಅನ್ನುವಂತಹ ಪ್ರಶ್ನೆ ಇದೆ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಖಾನಾಪುರ ಸಿಪಿಐ ಮಂಜುನಾಥ್ ನಾಯಕ್ ಅವರನ್ನು ಅಮಾನತು ಮಾಡಲಾಗಿದೆ. ಹಾಗೆಯೇ ಉತ್ತರ ವಲಯದ ಐಜಿಪಿ ವಿಕಾಸ್ ಕುಮಾರ್ ಅವರು ನಾಯಕ್ ಅಮಾನತಿಗೆ ಆದೇಶವನ್ನು ಮಾಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕರ್ತವ್ಯ ಲೋಪದ ಕಾರಣಕ್ಕಾಗಿ ಅಮಾನತು ಮಾಡಲು ಹಲವು ಕಾರಣಗಳನ್ನು ಉಲ್ಲೇಖ ಮಾಡಿದ್ದಾರೆ ಉತ್ತರ ವಲಯದ ಐಜಿಪಿ ಅವರು. ಯಾಕಂದರೆ ಅಮಾನತು ಮಾಡುವಾಗ ಇಂಥ ಕಾರಣಗಳನ್ನು ಕೊಡಬೇಕಾಗುತ್ತೆ. ಖಾನಾಪುರ ಠಾಣೆಯಲ್ಲಿ ಭದ್ರತೆಗೆ ಸೂಚಿಸಿದ್ರು ಕೂಡ ಸೂಕ್ತ ಬಂದೋಬಸ್ತನ್ನು ಮಾಡಿರಲಿಲ್ಲ. ಓಕೆ, ಅವ್ರನ್ನ ಕರ್ಕೊಂಡು ಬಂದಾಗ ಅಲ್ಲಿ ಬಂದೋಬಸ್ತ್ ಮಾಡಿರಲಿಲ್ಲ. ಸುವರ್ಣಸೌಧದಲ್ಲಿ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿ ಬೇಕಾಗಿರುವಂಥ ಸೆಕ್ಷನ್ಗಳನ್ನು ಹಾಕಿದ್ರು ಕೂಡ ಅಲ್ಲಿ ಬಂದೋಬಸ್ತ್ ಮಾಡದೇ ಇರುವಂಥದ್ದು ಯಾರ ಜವಾಬ್ದಾರಿ? ಅದು ಯಾವ ಅಧಿಕಾರಿ ಕಾರಣ ಆಗ್ತಾರೆ? ಇದಕ್ಕೂ ಕೂಡ ಐಜಿಪಿ ಅವರು ಉತ್ತರವನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಉತ್ತರ ವಲಯದ ಐಜಿಪಿ ಅವರ ವ್ಯಾಪ್ತಿಯಲ್ಲೇ ಬರುತ್ತೆ ಇವೆಲ್ಲವೂ ಕೂಡ. ಖಾನಾಪುರದ ಇನ್ಸ್ಪೆಕ್ಟರ್ಗೆ ಹೇಗೆ ಜವಾಬ್ದಾರರಾಗ್ತಾರೋ ಹಾಗೆಯೇ ಸುವರ್ಣಸೌಧದ ಒಳಗಡೆ ನುಗ್ಗಿದವರನ್ನು ತಡೆಯೋದಕ್ಕೆ ಸಾಧ್ಯ ಆಗದೇ ಇರುವಂಥ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಆಗಬೇಕಾಗುತ್ತೆ. ಸಿ.ಟಿ. ರವಿ ಹೊರತುಪಡಿಸಿ ಯಾರನ್ನೂ ಒಳಬಿಡದಂತೆ ಆದೇಶಿಸಿದರೂ ಕೂಡ ಆ ಆದೇಶವನ್ನು ಪಾಲಿಸಿಲ್ಲ ಪೊಲೀಸ್ ಠಾಣೆಯ ಒಳಗೆ. ಇನ್ಸ್ಪೆಕ್ಟರ್ ಕೊಠಡಿವರೆಗೆ ರಾಜಕೀಯ ನಾಯಕರನ್ನ ಬಿಟ್ಕೊಂಡು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂಥ ಆರೋಪ. ರಾಜಕೀಯ ನಾಯಕರು ನುಗ್ಗಿ ಬಂದಿದ್ದ ಕಾರಣಕ್ಕೆ ಸ್ಟೇಷನ್ನೊಳಗೆ ಗದ್ದಲದ ವಾತಾವರಣವೂ ಕೂಡ ನಿರ್ಮಾಣ ಆಗಿತ್ತು. ಹಾಗಾಗಿ ಅವ್ರನ್ನ ಅಲ್ಲಿನ ಬೇರೆ ಬೇರೆ ಪೊಲೀಸ್ ಠಾಣೆಗಳ ಕಡೆಗೆ ಕರ್ಕೊಂಡು ರಾತ್ರಿ ಇಡೀ ಸಂಚಾರವನ್ನು ಮಾಡಬೇಕಾಯಿತು, ಮೆರವಣಿಗೆಯನ್ನು ಮಾಡಬೇಕಾಯಿತು ಅಂತ ಹೇಳಿ ರಾಜಕೀಯ ಮುಖಂಡರನ್ನು ತಡೆಯುವಲ್ಲಿ ಪೊಲೀಸ್ ಸಿಬ್ಬಂದಿ ವಿಫಲರಾಗಿದ್ದರು. ಮೇಲಾಧಿಕಾರಿಗಳ ಆದೇಶ ಉಲ್ಲಂಘನೆ ಮಾಡಿ ಕರ್ತವ್ಯ ಲೋಪ ಬೇಜವಾಬ್ದಾರಿತನವನ್ನು ಮೆರೆದಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಆರೋಪಗಳ ಆಧಾರದಲ್ಲಿ ಅವರನ್ನು ಅಮಾನತು ಮಾಡಲಾಗಿದೆ. ಸಿಪಿಐ ಮಂಜುನಾಥ್ ನಾಯಕ್ ಅಮಾನತು ಖಂಡಿಸಿ ನಾಳೆ ಖಾನಾಪುರ ಬಂದ್ಗೆ ಕರೆ ನೀಡಲಾಗಿದೆ. ಬಿಜೆಪಿ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಖಾನಾಪುರ ಬಂದ್ಗೆ ಕರೆ ನೀಡಲಾಗಿದೆ. ಒಬ್ಬ ಅಧಿಕಾರಿ ಅಮಾನತಿಗೆ ಈ ರೀತಿಯಾಗಿ ಇವರು ಬಂದ್ ಮಾಡ್ತಾ ಕೂತ್ಕೊಂಡ್ರೆ ಏನು ಕತೆ? ಇದರಲ್ಲೂ ಕೂಡ ರಾಜಕೀಯದ ವಿಚಾರ ಮೇಲಾಟ ಬಿಟ್ಟರೆ ಬೇರೇನಿಲ್ಲ. ಅಧಿಕಾರಿಯ ಅಮಾನತಾಗುತ್ತೆ, ಅಮಾನತು ತೆರವಾಗುತ್ತೆ, ಅವೆಲ್ಲವೂ ಕೂಡ ಸರ್ಕಾರ ನಡೆಸಬಹುದಾಗಿರುವಂಥ ಕ್ರಮಗಳು. ಇಲ್ಲಿ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬಾರ್ದು ಅಂತ ಹೇಳಿಲ್ಲ. ಈ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳುವಾಗ ಸುವರ್ಣಸೌಧದಲ್ಲಿರುವಂಥ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕಾಗಿತ್ತು ಅನ್ನೋದು ಭಾಳ ಮುಖ್ಯವಾಗಿ ನಾವು ಪ್ರಶ್ನಿಸಬೇಕಾಗಿರುವಂಥ ವಿಚಾರ. ಮೊದಲು IPS ಅಧಿಕಾರಿಗಳ ಅಮಾನತು ಮಾಡಿ ಅಂತೇಳಿ ಬಿಜೆಪಿಯವರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಅವರು ಕೂಡ ಒಂದು ಲಿಸ್ಟ್ ಹಿಡ್ಕೊಂಡಿದ್ದಾರೆ. ಕಮಿಷನರ್ನ ಅಮಾನತು ಮಾಡಿ, SP ಯನ್ನು ಅಮಾನತು ಮಾಡಿ ಅಂತ ಹೇಳ್ತಿದ್ದಾರೆ. ಮಂಜುನಾಥ್ ನಾಯಕ್ ಅಮಾನತು ಆದೇಶ ವಾಪಸ್ ಪಡೆಯುವಂತೆ ಒತ್ತಾಯವನ್ನು ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ದಾರೆ. ಇಲಾಖೆಯಲ್ಲಿ ನ್ಯಾಯ ಸಿಗುತ್ತೆ, ಬಂದ್ ಮಾಡಬೇಡಿ ಅಂತೇಳಿ ಇನ್ಸ್ಪೆಕ್ಟರ್ ಅವರು ಮನವಿಯನ್ನು ಮಾಡಿದ್ದಾರೆ. ಯಾಕೆಂದರೆ ಇವರು ಏನೇ ರಾಜಕೀಯ ಮಾಡಿಕೊಂಡ್ರು ಕೂಡ ಅಂತಿಮವಾಗಿ ಅವರು ಮೈ ಮೇಲೆ ಹಾಕಿರುವಂತಹ ಖಾಕಿ ಬಟ್ಟೆಯ ಮೇಲ್ಗಡೆ ಕೆಲಸವನ್ನು ಮುಂದುವರಿಸಬೇಕಾಗುತ್ತೆ, ಅವರ ಸರ್ವಿಸನ್ನು ಮುಂದುವರಿಸಬೇಕಾಗುತ್ತೆ. ಇವರು ಈಗ ಅವರ ಹೆಸರು ಹೇಳ್ಕೊಂಡು ಇವರು ಇಲ್ಲಿ ಬಂದ್ ಮಾಡೋದ್ರಿಂದ ಅದರ ನಷ್ಟ ಆಗುವಂಥದ್ದು ಆ ಇನ್ಸ್ಪೆಕ್ಟರ್ಗೆ ಹೊರತು ಬೇರೆ ಯಾರಿಗೂ ಅಲ್ಲ. ಖಾನಾಪುರಕ್ಕೆ ಕರೆತಂದಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿ ಇದ್ದೇ ಇರುವಂಥದ್ದು. ಯಾಕಂದರೆ ಈಗ ಈ ಇನ್ಸ್ಪೆಕ್ಟರ್ನ ಅಮಾನತು ಮಾಡುವಂತಹ ವ್ಯಕ್ತಿಗಳಿದಾರಲ್ಲ, ಅವರು ಕೂಡ ಯೋಚನೆ ಮಾಡಬೇಕಾಗಿರೋದು ಖಾನಾಪುರಕ್ಕೆ ಸಿ.ಟಿ. ರವಿ ಅವರು ಕರ್ಕೊಂಡು ಬಂದಿದ್ದು ಯಾಕೆ? ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸಿ.ಟಿ. ರವಿ ಅವರ ವಿರುದ್ಧ ಸುವರ್ಣಸೌಧದ ವ್ಯಾಪ್ತಿಯಲ್ಲಿರುವಂಥ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಷ್ಟೆಲ್ಲ ಆದಮೇಲೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯ ಬದಲು ಖಾನಾಪುರ ಪೊಲೀಸ್ ಠಾಣೆಗೆ ಅವರನ್ನು ಕರೆದೊಯ್ಯಲಾಗಿತ್ತು. ಪೊಲೀಸರು ಕರೆದೊಯ್ತಾರೆ. ಬೆಳಗಾವಿಯ ಕಮಿಷನರ್ ಅವರು, SP ಅವರು, ಇವರಿಗೆಲ್ಲರೂ ಕೂಡ ಗೊತ್ತಿದೆ ಈ ಕ್ರಮಗಳು ಆಗಿದ್ದಾವೆ. ರಾಜಕೀಯ ನಾಯಕರು ಜಮಾಯಿಸಬಹುದು ಎನ್ನುವಂತಹ ಕಾರಣವನ್ನು ಗೊತ್ತಿದ್ದೇ ಖಾನಾಪುರ ಠಾಣೆಗೆ ಅವರನ್ನು ಶಿಫ್ಟ್ ಮಾಡಲಾಯಿತು. ಹಿರೇಬಾಗೇವಾಡಿಯಲ್ಲಿ ಆದರೆ ಜಾಸ್ತಿ ಜನ ಬರ್ತಾರೆ ಅಂತ ಹೇಳುವಂಥ ಇವರಿಗೆ ಅನುಮಾನ ಇತ್ತು. ಹಾಗಾದರೆ ನಿಮಗೆ ರಕ್ಷಣೆ ಕೊಡೋದಕ್ಕೆ ಆಗಿಲ್ಲ ಅಂತ ಹೇಳ್ಕೊಂಡು ನೀವು ಅಲ್ಲಿಗೆ ಶಿಫ್ಟ್ ಮಾಡಿದ್ದು ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಉತ್ತರವನ್ನು ಕೊಡಬೇಕಾಗುತ್ತೆ. ಖಾನಾಪುರ ಠಾಣೆಗೆ ಸೂಕ್ತ ಪೊಲೀಸ್ ಭದ್ರತೆ ನಿಯೋಜನೆ ಮಾಡಿಲ್ಲ ಏಕೆ ಹಿರಿಯ ಅಧಿಕಾರಿಗಳು? ಇದು ಯಾರ ಜವಾಬ್ದಾರಿ? ಒಬ್ಬ ಇನ್ಸ್ಪೆಕ್ಟರ್ ಜವಾಬ್ದಾರಿ ಮಾತ್ರ ಆಗುತ್ತಾ? ಅವರ ಮೇಲಧಿಕಾರಿಗಳಿಗೆ ಗೊತ್ತಿರೋದಿಲ್ಲ. ಒಬ್ಬ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಏನನ್ನು ಮಾಡ್ತಾರೆ? ಅವರ ಮೇಲ್ಗಡೆ ಇರುವಂಥ DYSP ಇರ್ತಾರೆ, SP ಇರ್ತಾರೆ. ಇವುಗಳಿಗೆ ಹಾಗಾದರೆ ಏನು ಜವಾಬ್ದಾರಿ ಇದೆ? ಇದು ಕೂಡ ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ. ಸಿ.ಟಿ. ರವಿ ಜೊತೆಗೆ ಬಿಜೆಪಿ ನಾಯಕರು ಕುಳಿತಿದ್ದಕ್ಕೆ
ಆಕ್ಷೇಪವನ್ನು ಮೊದಲನೇ DCM DK ಶಿವಕುಮಾರ್ ಅವರು ವ್ಯಕ್ತಪಡಿಸಿದರು. ಯಾವಾಗ ರಾತ್ರಿಯೆಲ್ಲ ಸಂಚಾರ ಆದ ಮಾರನೇ ದಿವಸನೇ DCM DK ಶಿವಕುಮಾರ್ ಅವರು ಹೇಳ್ತಾರೆ, ಹೇಗೆ ಅವ್ರನ್ನ ಒಳಗಡೆ ಬಿಟ್ಟರು, ಅಲ್ಲಿ ಕೂತ್ಕೊಂಡು ಅವರು ಸಭೆಯನ್ನು ಮಾಡೋದಕ್ಕೆ ಹೇಗೆ ಬಿಟ್ಟರು ಅಂತೇಳಿ ಪ್ರಶ್ನಿಸ್ತಾರೆ. ಈಗ ಅವರನ್ನು ಸಮಾಧಾನ ಪಡಿಸಿಕೊಳ್ಳೋದಕ್ಕೆ ಬೇಕಾಗಿ ಈ ಇನ್ಸ್ಪೆಕ್ಟರ್ನ ಅಮಾನತು ಮಾಡಲಾಯ್ತಾ? DK ಶಿವಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ ನಂತರ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರನ್ನ ಅಮಾನತು ಮಾಡಿದ್ದಾರಾ ಅನ್ನುವಂತಹ ಸಹಜವಾದಂಥ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಯಾಕಂದರೆ ಇಲ್ಲಿ ಇನ್ಸ್ಪೆಕ್ಟರ್ ಮಾಡಿರುವಂಥದ್ದು ಸರಿ ಅಂತ ಯಾರೂ ಕೂಡ ಹೇಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆರೋಪಿಯ ಸ್ಥಾನದಲ್ಲಿದ್ದಂಥ CT ರವಿ ಅವ್ರನ್ನ ಕರ್ಕೊಂಡು ಹೋಗಿ ಪೊಲೀಸ್ ಠಾಣೆಯಲ್ಲಿ ಕೂರಿಸಿದ ನಂತರ ಉಳಿದವ್ರನ್ನೆಲ್ಲ ಕರೆಸಿ ಅಲ್ಲಿ ಚೇರ್ ಹಾಕಿ ಕೂರಿಸ್ಕೊಂಡು ಸಭೆ ನಡೆಸೋದಕ್ಕೆ ಅದೇನೋ ಸಭೆ ನಡಿಬೇಕಾಗಿರುವಂಥ ವಿಚಾರಗಳು ಆಗಿರಲಿಲ್ಲ. ಅಲ್ಲಿ ಆರೋಪಿ ಸ್ಥಾನದಲ್ಲಿ ರವಿ ಇದ್ರು, ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಪೊಲೀಸರು ಯಾವ ರೀತಿಯಾಗಿ ವರ್ತಿಸಬೇಕು ಅದನ್ನು ಮಾಡಬೇಕಾಯ್ತು. ಹಾಗೇನೇ ಅಷ್ಟೇ ಮುಖ್ಯವಾಗಿ CT ರವಿಯವರ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ ಸುವರ್ಣಸೌಧದಲ್ಲಿ ನಡೀತಲ್ಲ, ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಅಧಿಕಾರಿಗಳ ವಿರುದ್ಧ ಯಾರು ಕ್ರಮ ಕೈಗೊಳ್ತಾರೆ? ಹಾಗಾದರೆ ಸುವರ್ಣಸೌಧದ ಭದ್ರತೆಗಿದ್ದ ಪೊಲೀಸ್ ಠಾಣೆಯಲ್ಲಿ ನಡೆದಂಥ ವಿಚಾರ ಮಾತ್ರನೇ ಸರ್ಕಾರಕ್ಕೆ ಮುಖ್ಯ ಆಯ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿದೆ. ಹಿರಿಯ ಅಧಿಕಾರಿಗಳಿಗೆ ಗೊತ್ತಿದ್ದೇ CT ರವಿಯವರನ್ನ ಕರೆದೊಯ್ದ ಮೇಲೆ ಭದ್ರತೆಯ ಜವಾಬ್ದಾರಿ ಯಾರದ್ದು? ಒಬ್ಬ ಇನ್ಸ್ಪೆಕ್ಟರ್ಗೆ ಮಾತ್ರ ಇದು ಜವಾಬ್ದಾರಿನ, ಅಥವಾ ಅವರ ಮೇಲಧಿಕಾರಿಗಳಿಗೂ ಕೂಡ ಇದರ ಜವಾಬ್ದಾರಿ ಇತ್ತಾ ಇಲ್ವಾ? ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳೋದಕ್ಕಾಗಿ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯ್ಕರನ್ನ ಅಮಾನತು ಮಾಡಲಾಯ್ತಾ? ಸುವರ್ಣಸೌಧದಲ್ಲಿ ಆಗಿರುವಂತಹ ಫೇಲ್ಯೂರ್, ಅದಾದ ನಂತರ ರಾತ್ರಿ ಎಲ್ಲ ತಿರುಗಾಡಿಸಿರುವಂತಹ ಫೇಲ್ಯೂರ್, ಎಲ್ಲ ಫೇಲ್ಯೂರ್ಗಳನ್ನು ಮುಚ್ಚೋದಕ್ಕೆ ಬೇಕಾಗಿ ಒಬ್ಬ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡ್ತಕ್ಕಂತಹ ಕೆಲಸವನ್ನು ಸರ್ಕಾರ ಮಾಡಿದ್ಯಾ ಅನ್ನುವಂಥದ್ದು. ಈ ರೀತಿಯಾಗಿ ಸರ್ಕಾರ ಕ್ರಮವನ್ನು ಕೈಗೊಳ್ತಾ ಹೋದರೆ ಇದಕ್ಕೆ ತುದಿ ಮೊದಲು ಅನ್ನೋಂಥದ್ದು ಇಲ್ಲದಂತೆ ಆಗುತ್ತೆ. ಮೊದಲೇ ಈ ಪ್ರಕರಣವನ್ನು ಸರ್ಕಾರ ಹ್ಯಾಂಡಲ್ ಮಾಡಿರುವಂತಹ ರೀತಿಯ ಬಗ್ಗೆ ಅನೇಕ ಅಸಮಾಧಾನಗಳು ಇದ್ದೇ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ನ ಅಮಾನತು ಮಾಡಿ ಸರ್ಕಾರ ಏನನ್ನು ಸಾಧಿಸೋದಕ್ಕೆ ಹೊರಟಿದೆ ಮತ್ತು ಏನನ್ನು ತೋರಿಸೋದಕ್ಕೆ ಹೊರಟಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳು ಇದ್ದೇ ಇದ್ದಾವೆ.